ಶ್ರೀ ಗುರುಭ್ಯೋ ನಮಃ. ಇಲ್ಲಿಯವರೆಗೆ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣಗಳ ವರ್ಣನೆಗೆ ಅನುಸಾರವಾಗಿ ರಾವಣ ಮಾಡಿದಂತಹ ದಿಗ್ವಿಜಯಗಳು ಮತ್ತು ಆತ ಎದುರಿಸಿದಂತಹ ಸೋಲು ಅಪಮಾನಗಳ ಕಥೆಗಳನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ವಾಲಿ ಸುಗ್ರೀವರ ಪೂರ್ವ ಚರಿತ್ರೆ ಮತ್ತು ಹನುಮಂತನ ಜನ್ಮ ಇತ್ಯಾದಿಗಳನ್ನು ಗಮನಿಸಬೇಕು. ಮೇರೌ ಸ್ವರ್ಣಮಯೇ ಪೂರ್ವಂ ಸಭಾಯಾಂ ಬ್ರಹ್ಮಣಃ ಕದಾ ನೇತ್ರಾಭ್ಯಾಂ ಪತಿತಂ ದಿವ್ಯಂ ಆನಂದಾಶು ಜಲಂ ತದಾ. ಹಿಂದೊಮ್ಮೆ ಮೇರು ಪರ್ವತದಲ್ಲಿ ಸಭೆಯಲ್ಲಿ ಕುಳಿತಿದ್ದಂಥ ಚತುರ್ಮುಖ ಬ್ರಹ್ಮನ ಕಣ್ಣುಗಳಿಂದ ಆನಂದ ಜಲ ಹೊರಗೆ ಬಂತು. ಆನಂದ ಜಲ ಹೊರಗೆ ಬಂದಾಗ ಅದನ್ನ ಕೈಯಲ್ಲಿ ಹಿಡಿದುಕೊಂಡ ಬ್ರಹ್ಮ, ಕೈಯಲ್ಲಿ ಹಿಡಿದುಕೊಂಡು ಆಮೇಲೆ ಅದನ್ನ ಕೆಳಗೆ ಬೀಳಿಸಿದ. ಕೆಳಗೆ ಬೀಳಿಸಿದ ಕೂಡಲೇ ಅದರಿಂದ ಒಂದು ದೊಡ್ಡ ಗಾತ್ರದ ಕಪಿ ಹುಟ್ಟಿತು. ತಸ್ಮಾತ್ ಜಾತಃ ಮಹಾಕಪಿ. ಆ ಕಪಿಯನ್ನು ನೋಡಿ ಚತುರ್ಮುಖ ಬ್ರಹ್ಮ ಹೇಳಿದ, ತ್ವಮತ್ರ ವಸ ಸರ್ವದ, ನೀನು ನನ್ನ ಸಮೀಪದಲ್ಲಿಯೇ ಯಾವಾಗಲೂ ಇರು. ಹೀಗೆ ಆ ಕಪಿ ಬ್ರಹ್ಮನ ಮಗ. ಅದಕ್ಕೆ ವೃಕ್ಷ ರಜಸ್ ಅಥವಾ ವೃಕ್ಷ ವಿರಜಸ್ ಅಂತ ಹೆಸರು. ಅನೇಕ ಕಾಲಗಳ ಪರ್ಯಂತ ಚತುರ್ಮುಖ ಬ್ರಹ್ಮನ ಸಮೀಪದಲ್ಲಿ ವಾಸ ಮಾಡಿತ್ತು. ಒಮ್ಮೆ ಮೇರು ಪರ್ವತದ ಸುತ್ತಮುತ್ತಲ ಪ್ರದೇಶದಲ್ಲಿ ಅದು ಸಂಚಾರಕ್ಕೆ ಹೋಗಿತ್ತು. ಸಂಚಾರ ಮಾಡಲಿಕ್ಕೆ ಹೋದಾಗ ಹಣ್ಣು ಹಂಪಲುಗಳನ್ನು ಕೂಡ ಅದು ಅನ್ವೇಷಣೆ ಮಾಡ್ತಿತ್ತು. ಒಂದು ದಿವ್ಯವಾದಂತಹ ಬಾವಿಯನ್ನು ಅದು ನೋಡಿತು. ಮಣಿಶಿಲಾಚಿತ, ಬಾವಿಗೆ ಇಳಿಲಿಕ್ಕೆ ಮಣಿಮಯವಾದಂತಹ ಮೆಟ್ಟಿಲುಗಳಿದ್ದವು. ನೀರು ಕುಡಿಯಬೇಕು ಅಂತ ಆ ಕಪಿ ಅಲ್ಲಿ ಒಳಗೆ ಇಳಿಯಿತು. ಆ ನೀರಿನಲ್ಲಿ ತನ್ನದೇ ಆದಂತಹ ನೆರಳನ್ನು ನೋಡಿತ್ತು ಆ ಕಪಿ. ಆದರೆ ಇದು ತನ್ನ ನೆರಳು ಅಂತ ಅದು ಗ್ರಹಿಸಲಾರದೆ ಹೋಯಿತು. ಇದೊಂದು ಯಾವುದೋ ಬೇರೆ ಕಪಿ ಇದ್ದಿರಬೇಕು ಅಂತ ಆಲೋಚನೆ ಮಾಡಿ ಆ ಕಪಿಯೊಂದಿಗೆ ಕದನ ಮಾಡಬೇಕು ಅನ್ನುವಂಥ ಅಭಿಲಾಷೆಯೊಂದಿಗೆ ನೀರಿಗೆ ಅದು ಹಾರಿತು. ಒಳಗೆ ನೀರಿನಲ್ಲಿ ಎಷ್ಟೇ ಹುಡುಕಾಡಿದ್ರು ಕೂಡ ಬೇರೆ ಯಾವ ಕಪಿಯೂ ಕೂಡ ಕಾಣಲಿಲ್ಲ. ಹೊರಗೆ ಬಂದಿತು. ಹೊರಗೆ ಬಂದರೆ ತನ್ನ ಶರೀರವನ್ನು ತಾನೇ ನೋಡಿಕೊಂಡ್ರೆ ಅದಕ್ಕೆ ಬಹಳ ಆಶ್ಚರ್ಯ ಆಯಿತು. ಶರೀರ ಎಲ್ಲ ಬದಲಾವಣೆ ಹೊಂದಿಬಿಟ್ಟಿತ್ತು. ನಾರೀ ಆತ್ಮಾನಂ ವಿಸ್ಮಯಂ ಗತಃ, ತಾನೊಂದು ಸ್ತ್ರೀಯಾಗಿ, ಸುಂದರ ಸ್ತ್ರೀಯಾಗಿ ಅದು ಬದಲಾವಣೆ ಹೊಂದಿಬಿಟ್ಟಿತ್ತು. ಹೀಗೆ ಆ ಸ್ತ್ರೀರೂಪವಾದಂಥ ಕಪಿ ಅಲ್ಲಿ ಸಂಚಾರ ಮಾಡ್ತಿದ್ದಾಗ ದೇವೇಂದ್ರನಾದಂಥ ಇಂದ್ರ ಅಲ್ಲಿಗೆ ಬಂದ. ಇಂದ್ರನ ತೇಜಸ್ಸು ಆ ಕಪಿಯ ಕೂದಲುಗಳ ಮೇಲೆ ಬಿತ್ತು. ಬಾಲ ಅಂತಿದೆ. ತಮ್ಮ ಅಪ್ರಾಪ್ತೈವ ತದ್ವೀರ್ಯಂ ಬಾಲದೇಶೇ ಅಪತದ್ಭುವಿ. ಬಾಲ ಅಂದ್ರೆ ಆ ಕಪಿಯ ಬಾಲ ಅಂತ ಈಗ ಅರ್ಥ ಮಾಡಬಾರ್ದು. ಕಪಿಯ ಕೂದಲುಗಳು, ಕಪಿಯ ಕೂದಲಿನ ಮೇಲೆ ಇಂದ್ರನ ತೇಜಸ್ಸು ಬಿದ್ದಿತು. ವಾಲಿ ಸಮಭವತ್ತತ್ರ ಶಕ್ರತುಲ್ಯ ಪರಾಕ್ರಮ. ಆ ಕೂದಲಿನ ಮೇಲೆ ಬಿದ್ದಿದ್ದರಿಂದ, ಬಾಲ ಅಂದ್ರೆ ಬಾಲ ಅಂತನೂ ಅರ್ಥ ಇದೆ ಮತ್ತು ಕೂದಲು ಅಂತನೂ ಅರ್ಥ ಇದೆ. ಕೂದಲಿನ ಮೇಲೆ ಬಿದ್ದಿದ್ದರಿಂದ ಅಲ್ಲಿ ಹುಟ್ಟಿದವನು ವಾಲಿ. ವಾಲ ಅಥವಾ ಬಾಲ, ವ ಮತ್ತು ಬ ಎರಡನ್ನೂ ಕೂಡ ಅಭಿನ್ನವಾಗಿ ಪರಿಗಣನೆ ಮಾಡಿದರೆ ಆ ಕೂದಲುಗಳಿಂದ ಹುಟ್ಟಿದಂಥವನು ವಾಲಿ. ಶಕ್ರತುಲ್ಯ ಪರಾಕ್ರಮ, ಇಂದ್ರನ ತೇಜಸ್ಸಿನಿಂದ ಹುಟ್ಟಿದವನಾದ್ರಿಂದ ಇಂದ್ರನಿಗೆ ಸಮಾನವಾದಂತಹ ಅಸದೃಶವಾದ ಪರಾಕ್ರಮ ಇತ್ತವನಿಗೆ. ಅದೇ ಸಂದರ್ಭದಲ್ಲಿ ಸೂರ್ಯನು ಕೂಡ ಅಲ್ಲಿಗೆ ಆಗಮಿಸಿದ. ಸೂರ್ಯನು ಕೂಡ ಆ ಕಪಿರೂಪವಾದಂತಹ ಸ್ತ್ರೀಯನ್ನು ನೋಡಿ ಆತನ ಮನಸ್ಸು ಚಂಚಲವಾಯಿತು. ಚಂಚಲವಾದಾಗ ಅವನ ತೇಜಸ್ಸು ಕೂಡ ಅಲ್ಲಿಗೆ ಬಿತ್ತು. ಅದು ಆ ಸ್ತ್ರೀ ರೂಪದ ಕಪಿಯ ಕುತ್ತಿಗೆ ಮೇಲೆ ಬಿತ್ತು. ಗ್ರೀವ ಅಂದ್ರೆ ಕುತ್ತಿಗೆ. ಗ್ರೀವಾದೇಶ ಅಸೃಜತ್ ಮಹತ್. ಆ ಗ್ರೀವಾ ಪ್ರದೇಶದಲ್ಲಿ ಬಿದ್ದಿದ್ದರಿಂದ ಅಲ್ಲಿ ಹುಟ್ಟಿದವನು ಸುಗ್ರೀವ. ಸುಗ್ರೀವ ಅಂದ್ರೆ ಸುಂದರವಾದಂತಹ ಕುತ್ತಿಗೆ ಇದ್ದವನು, ಬಲಿಷ್ಠವಾದಂತಹ ಕುತ್ತಿಗೆ ಇದ್ದವನು ಅಂತ ಅರ್ಥ. ಹೀಗೆ ಸುಗ್ರೀವನು ಕೂಡ ಅಲ್ಲಿ ಹುಟ್ಟಿದ. ತದ್ವಯಂ
ಸಮಾದಾಯ ಗತ್ವಾಸ ನಿದ್ರಿತ ಕ್ವಚಿತ. ಹೀಗೆ ಆ ಜನಿಸಿದಂಥ ಇಬ್ಬರು ಮಕ್ಕಳನ್ನ ಆ ಕಪಿ ತನ್ನ ಜೊತೆಗೆ ತೆಗೆದುಕೊಂಡು ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ನಿದ್ರೆ ಮಾಡಿತು, ರಾತ್ರಿಯನ್ನು ಕಳೆಯಿತು. ಬೆಳಗ್ಗೆ ಹೊತ್ತಿಗೆ ನೋಡುವಾಗ ಅದರ ಸ್ತ್ರೀ ರೂಪ ಹೊರಟು ಹೋಗಿ ಮತ್ತೆ ಅದಕ್ಕೆ ಪುರುಷ ರೂಪ ಬಂದ್ಬಿಟ್ಟಿತ್ತು. ಚತುರ್ಮುಖ ಬ್ರಹ್ಮನಿಗೆ ಈ ನಡೆದಂಥ ಸಂಗತಿ ಎಲ್ಲ ಗೊತ್ತಾಯಿತು. ಇದು ಸ್ತ್ರೀಯಾಗಿ ಪರಿವರ್ತನೆ ಹೊಂದಿದ್ದು, ಅಲ್ಲಿ ಇಬ್ಬರು ಮಕ್ಕಳು ಜನಿಸಿದ್ದು, ಮತ್ತೆ ಪುರುಷ ರೂಪದಿಂದ ಅದಕ್ಕೆ ಬದಲಾವಣೆ ಬಂದದ್ದು, ಈ ಎಲ್ಲ ಸಂಗತಿಗಳು ಕೂಡ ಚತುರ್ಮುಖ ಬ್ರಹ್ಮನ ಅರಿವಿಗೆ ಬಂದವು. ತದ್ವೃತ್ತಂತು ವಿಧಿ ಸುತ್ವ ಕಿಷ್ಕಿಂಧಾ ರಾಜ್ಯ ಉತ್ತಮಂ. ಆ ವೃಕ್ಷರಜಸ್ ಅನ್ನುವಂಥ ಕಪಿಯನ್ನು ಕರೆದುಕೊಂಡು ಕಿಷ್ಕಿಂಧಾ ರಾಜ್ಯಕ್ಕೆ ಕರ್ಕೊಂಡು ಹೋದ ಚತುರ್ಮುಖ ಬ್ರಹ್ಮ ಅವನನ್ನ. ದದೌಸ ವಾನರೇಂದ್ರಾಯ ಪುತ್ರಾಭ್ಯಾಂ ತತ್ರ ಸಂಸ್ಥಿತ. ಈ ಇಬ್ಬರು ಮಕ್ಕಳನ್ನು ಕೂಡ ಸ್ವೀಕಾರ ಮಾಡು, ಇವರನ್ನ ನಿನ್ನ ಮಕ್ಕಳು ಅಂತ ಮುಂದುವರಿಸಿಕೊಂಡು ನಿನ್ನ ಸಾಮ್ರಾಜ್ಯವನ್ನು ಆಳು ಅಂತ ಆತನಿಗೆ ಆದೇಶ ಮಾಡಿದ. ಹೀಗೆ ಆ ವೃಕ್ಷರಜಸ್ಸನ ಮಕ್ಕಳಾಗಿ ವಾಲಿ ಮತ್ತು ಸುಗ್ರೀವರಿಬ್ಬರು ಕೂಡ ಮುಂದುವರೆದರು. ಅದರಲ್ಲಿ ಹಿರಿಯವನು ವಾಲಿ ಆದ್ದರಿಂದ ಆತ ವೃಕ್ಷರಜಸ್ಸನ ಕಾಲದ ಬಳಿಕ ಆ ಕಿಷ್ಕಿಂಧ ರಾಜ್ಯದ ಸಾಮ್ರಾಟನಾದ. ಆನಂದ ರಾಮಾಯಣದ ಪ್ರಕಾರ ಈ ಕಥೆ ನೋಡ್ತೇವೆ. ವಾಲ್ಮೀಕಿ ರಾಮಾಯಣದ ಎಷ್ಟೋ ಪಾಠಗಳಲ್ಲಿ ಈ ಥರ ಈ ಕಥೆ ನಮಗೆ ಕಂಡು ಬಂದಿಲ್ಲ, ನಮ್ಮ ಎದುರಿಗೆ ಪ್ರಚಲಿತ ಇರುವಂಥ ವಾಲ್ಮೀಕಿ ರಾಮಾಯಣಗಳಲ್ಲಿ. ಆದರೂ ನಾನಾ ಥರದ ಪಾಠಗಳು ಎಲ್ಲ ಕಡೆ ಪ್ರಚಲಿತ ಇದೆ. ಶೃಂಗೇರಿಯಿಂದ ಪ್ರಕಟ ಆಗಿರುವಂಥ ಒಂದು ವಾಲ್ಮೀಕಿ ರಾಮಾಯಣದಲ್ಲಿ ಈ ವೃಕ್ಷರಜಸ್ಸನ ಈ ಕಥೆಯನ್ನು ಒಂದು ನೋಡ್ತೇವೆ. ಹೀಗೆ ವೃಕ್ಷರಜಸ್ನ ಮಕ್ಕಳಾಗಿ ವಾಲಿ ಮತ್ತು ಸುಗ್ರೀವಿಬ್ಬರು ಕೂಡ ಜನ್ಮ ತಾಳಿದರು. ಅನೇಕ ಜನ ಕಪಿಗಳು ಕೂಡ ಅದೇ ಸಂದರ್ಭದಲ್ಲಿ ರಾಮನ ಕಾರ್ಯಕ್ಕಾಗಿ ಜನ್ಮ ತಾಳಿದ್ರು ಅನ್ನೋ ಸಂಗತಿಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡ್ತೀವಿ. ಅದಾದ ಬಳಿಕ ಇನ್ನೊಂದು ಅದ್ಭುತವಾದಂಥ ಪಾತ್ರದ ಜನನ ಅಂತಂದ್ರೆ ಹನುಮಂತನ ಜನನ. ರಾಮ ಈ ಎಲ್ಲ ಕಥೆಯನ್ನ ಅಗಸ್ತ್ಯನ ಮೂಲಕ ಕೇಳ್ತಿದ್ದಾನಲ್ಲ, ಅಗಸ್ತ್ಯನನ್ನ ಕೇಳಿದಂತೆ ರಾಮ ಈ ವಾಲಿ ಸುಗ್ರೀವನನ್ನ ತನ್ನ ರಾಜ್ಯದಿಂದ ಹೊರಗೆ ಓಡಿಸಿದ್ನಲ್ಲ, ಹೊರಗೆ ಓಡಿಸಿದಾಗ ಹನುಮಂತ ಯಾಕೆ ಸುಮ್ಮನೆ ಇದ್ದ? ಹನುಮಂತ ವಾಲಿ ಮತ್ತು ಸುಗ್ರೀವರನ್ನು ಮೀರಿಸಿದ ಪರಾಕ್ರಮಿಯಾಗಿದ್ದ. ವಾಲಿ ತನ್ನ ತಮ್ಮನೇ ಆದಂತಹ ಸುಗ್ರೀವನ ಮೇಲೆ ಅಷ್ಟೊಂದು ದೊಡ್ಡ ಪ್ರಮಾಣದ ಅನ್ಯಾಯವನ್ನು ಮಾಡಿದಾಗ ಹನುಮಂತ ಅದನ್ನು ಸಹಿಸಿಕೊಂಡು ಯಾಕೆ ಸುಮ್ಮನೆ ಇದ್ದ? ಆತನಿಗೆ ತನ್ನ ಬಲದ ಅರಿವಿರಲಿಲ್ಲವೇ? ಆ ಎಲ್ಲ ಕಥೆಯನ್ನು ನೀವು ನನಗೆ ಹೇಳಬೇಕು ಅಂತ ರಾಮ ಅಗಸ್ತ್ಯನನ್ನು ಕೇಳಿದ. ಆಗ ಅಗಸ್ತ್ಯರು ಹನುಮಂತನ ಬಲದ ಬಗ್ಗೆ ಮತ್ತು ಆತನ ಜನನದ ಬಗ್ಗೆ ಇರುವಂತಹ ಕಥೆಗಳನ್ನ ಹೇಳಿ ಪ್ರಾರಂಭ ಮಾಡಿದ್ರು. ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣಗಳಲ್ಲಿ ಆ ಹನುಮಂತನ ಕಥೆಯನ್ನ ನೋಡೋದಕ್ಕಿಂತ ಮೊದಲು ವೆಂಕಟಾಚಲ ಮಹಾತ್ಮದಲ್ಲಿ ಕೂಡ ಹನುಮಂತನ ಕಥೆ ಏನು ಬಂದಿದೆ ಅದರ ಕಥೆಯನ್ನು ನಾವು ಭವಿಷ್ಯ ಪುರಾಣಕ್ಕೆ ಅನುಸಾರವಾಗಿ ನಾವು ಗಮನಿಸಬೇಕು. ಭರದ್ವಾಜ ಅನ್ನುವ ಹೆಸರಿನ ಒಬ್ಬ ದೊಡ್ಡ ಋಷಿ ಒಂದು ಪ್ರಾತಃ ಕಾಲ ನದಿಯ ಸ್ನಾನಕ್ಕೆ ಹೊರಟಿದ್ರು. ನದಿಯ ಸ್ನಾನಕ್ಕೆ ಹೊರಟಾಗ ಅವರು ಭಗವಂತನ ಚಿಂತನದಲ್ಲಿ ಮಗ್ನರಾಗಿದ್ದರು. ಸುತ್ತಮುತ್ತಲು ನಡೆದಿರುವಂಥ ಸಂಗತಿಗಳು ಅವರ ಗಮನಕ್ಕೆ ಬರಲಿಲ್ಲ. ಅವರನ್ನು ಕೊಲ್ಲಬೇಕು ಅಂತ ಒಬ್ಬ ರಾಕ್ಷಸ ಕೆಟ್ಟ ಆಲೋಚನೆ ಇಟ್ಕೊಂಡು ಆನೆಯ ರೂಪವನ್ನು ತಾಳಿ ಹಿಂದಿಂದ ಬರ್ತಾ ಇದ್ದ. ಋಷಿಗಳಿಗೆ ಅದು ಗೊತ್ತಾಗಲಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಆನೆ ಈ ಭರದ್ವಾಜ ಋಷಿಗಳನ್ನ ಕೊಂದು ಹಾಕೋದ್ರಲ್ಲಿತ್ತು. ಕೇಸರಿ ಅನ್ನುವ ಒಂದು ಕಪಿ ಇದು ಮರದ ಮೇಲೆ ಕುತ್ಕೊಂಡು ಈ ಎಲ್ಲ ಸಂಗತಿಗಳನ್ನ ನೋಡ್ತಾ ಇತ್ತು. ಆತ ಕ್ಷಣ ಮಾತ್ರದಲ್ಲಿ ಕೆಳಗೆ ಹಾರಿ ಬಂದು ಆನೆಯ ಕುಂಭಸ್ಥಳವನ್ನು ಸೀಳಿ ಆನೆಯನ್ನು ಸಂಹಾರ ಮಾಡಿದ. ಆ ರಾಕ್ಷಸನನ್ನು ಹತ್ಯೆಗೈದ. ಕೇಸರಿ ಅಂದ್ರೆ 49 ಜನ ಮರುತುಗಳಿದ್ದಾರಲ್ಲ ಅವರಲ್ಲಿ ಒಬ್ಬ ಅನ್ನೋ ಸಂಗತಿಯನ್ನು ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ನಾವು ತಿಳ್ಕೊಳ್ಬೇಕು. ಅದನ್ನ ಮುಂದೆ ಮತ್ತೊಮ್ಮೆ ತಿಳಿಸ್ತೇನೆ. ಸ್ವಲ್ಪ ಹೊತ್ತಾದ್ಮೇಲೆ ಭರದ್ವಾಜರಿಗೆ ತಮ್ಮ ಸಮಾಧಿ ಸ್ಥಿತಿಯಿಂದ ಎಚ್ಚರ ಬಂತು. ಕೇಸರಿ ಅನ್ನೋ ಹೆಸರಿನ ಕಪಿ ಆ ಭರದ್ವಾಜ ಋಷಿಗಳಿಗೆ ಬಂದು ನಮಸ್ಕಾರ ಮಾಡಿದ. ನಡೆದ ಸಂಗತಿಗಳನ್ನೆಲ್ಲ ಭರದ್ವಾಜ ಋಷಿಗಳು ಗ್ರಹಿಸಿದರು. ನನ್ನ ಪ್ರಾಣವನ್ನು ಉಳಿಸಿದ್ದೀನಿ ನೀನು, ಇದಕ್ಕೆ ಪ್ರತಿಯಾಗಿ ನಿನಗೆ ಏನು ವರ ಬೇಕು ಅದನ್ನು ಕೇಳಿಕೊ ಅಂತ ಹೇಳಿದರು. ಕೇಸರಿ ಭರದ್ವಾಜರಂತಹ ದೊಡ್ಡ ಋಷಿಗಳು ವರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಂದ್ರೆ ಸಾಮಾನ್ಯ ವರವನ್ನು ಕೇಳಬಾರದು, ಒಂದು ಯಾವುದಾದ್ರು ವಿಶಿಷ್ಟವಾದ ವರವನ್ನು ಕೇಳಬೇಕು ಅಂತ ಆಲೋಚನೆ ಮಾಡಿದ.
ತನ್ನ ಹೆಂಡತಿಯ ಜೊತೆಗೆ ವಿಚಾರ ಮಂಥನ ಮಾಡಿದ. ವಿಚಾರ ಮಂಥನ ಮಾಡಿ ಲೋಕೋತ್ತರ ಪುರುಷ ಒಬ್ಬ ನನಗೆ ಮಗ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ ಭರದ್ವಾಜ ಋಷಿಗಳನ್ನು. ಅಂತ ಮಹನೀಯನಾದಂಥ ಪುತ್ರ ಜನಿಸಬೇಕಾದ್ರೆ ಸಾಧಾರಣವಾದಂತಹ ಪ್ರಯತ್ನದಿಂದ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ವಿಶೇಷವಾಗಿ ದೇವರ ಸೇವೆ ನಡೆಯಬೇಕು ಅನ್ನೋ ಸಂಗತಿ ಅವನಿಗೆ ಗೊತ್ತಾಯಿತು. ತನ್ನ ಪತ್ನಿಯಾದಂತಹ ಅಂಜನಾದೇವಿ ಜೊತೆಗೆ ಆತ ಮತಂಗ ಋಷಿಗಳ ಆದೇಶಕ್ಕನುಸಾರವಾಗಿ ವೆಂಕಟಾಚಲಕ್ಕೆ ಬಂದ. ತಿರುಪತಿಯ ಬೆಟ್ಟಕ್ಕೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ಲವಳು. ವರಾಹ ರೂಪಿಯಾದಂಥ ಭಗವಂತನಿಗೆ ನಮಸ್ಕಾರ ಮಾಡಿದ್ಲು. ಹಿಂದೊಮ್ಮೆ ಹೇಳಿದ್ದೆ, ಅಲ್ಲಿ ಇರುವಂತಹ ವೆಂಕಟರಮಣನ ರೂಪಕ್ಕಿಂತ ವರಾಹ ರೂಪ ಬಹಳ ಪ್ರಾಚೀನವಾದದ್ದು. ವರಾಹ ರೂಪ ಆ ಕ್ಷೇತ್ರದ ಅಧಿದೇವತೆ. ವರಾಹ ರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಆಕಾಶಗಂಗೆಗೆ ಬಂದು ತಪಸ್ಸನ್ನು ಪ್ರಾರಂಭ ಮಾಡಿದ್ಲು. ಉಪವಾಸದಿಂದ ತಪಸ್ಸು ಮಾಡ್ತಿದ್ಲು. ಹೀಗೆ 1 ವರ್ಷ ಕಳೆಯಿತು. ಆಗ ವಾಯು ಗಾಳಿಯಲ್ಲಿ ಒಂದು ಹಣ್ಣನ್ನು ತಂದು ಅವಳ ಮಡಿಲಲ್ಲಿ ಹಾಕಿದ. ಹಸಿವಿನಿಂದ ಬಳಲಿದ್ದಂತಹ ಅಂಜನಾದೇವಿ ಅದನ್ನು ತಿಂದಳು. ಪ್ರತಿನಿತ್ಯವೂ ಕೂಡ ಒಂದೊಂದು ಹಣ್ಣು ಬಂದು ಬೀಳಲಿಕ್ಕೆ ಪ್ರಾರಂಭ ಮಾಡಿತು. ಆ ಒಂದು ಹಣ್ಣನ್ನೇ ತಿಂದು ಆಕೆ ತಪಸ್ಸನ್ನು ಮುಂದುವರಿಸಿದ್ಲು. 12 ವರ್ಷ ತಪಸ್ಸು ಮಾಡಿದ್ಲು. ಆ ಹಣ್ಣಿನಲ್ಲಿ ವಾಯುದೇವ ತನ್ನ ಅದ್ಭುತವಾದ ತೇಜಸ್ಸನ್ನ ಅದರ ಗರ್ಭದಲ್ಲಿಟ್ಟು ಅದನ್ನು ಆ ಹಣ್ಣನ್ನ ಆ ಅಂಜನಾದೇವಿಯ ಕೈಯಲ್ಲಿ ಕೊಟ್ಟ. ಅದನ್ನು ತಿಂದಂತಹ ಅಂಜನಾದೇವಿ ಗರ್ಭಿಣಿಯಾದಳು. ವಾಯುದೇವರ ಗರ್ಭದ ಉತ್ಪತ್ತಿಯನ್ನ ಕೇಳಿ ಎಲ್ಲ ಋಷಿಗಳು ಕೂಡ ಸಂತೋಷಪಟ್ಟರು. 10ನೇ ತಿಂಗಳು ಬಂದಾಗ ಚೈತ್ರ ಶುಕ್ಲ ಪೂರ್ಣಿಮಾದ ದಿವಸ, ಚೈತ್ರ ಶುಕ್ಲ ಹುಣ್ಣಿಮೆ ದಿವಸ ಅಂಜನಾದೇವಿ ಒಂದು ಗಂಡು ಮಗುವನ್ನ ಹಡೆದಳು. ಮಹಾಜ್ಞಾನಿ ಆದ್ದರಿಂದ ಅದಕ್ಕೆ ಹನುಮಂತ ಅನ್ನುವಂಥ ಹೆಸರು ಬಂತು. ಹನು ಅಂದ್ರೆ ಜ್ಞಾನ ಅಂತ ಕೂಡ ಒಂದು ಅರ್ಥ ಇದೆ. ಅದು ಅದೇ ಮುಖ್ಯವಾದ ಅರ್ಥ. ಹಾಗೆ ವಿಶಿಷ್ಟವಾದ ಜ್ಞಾನವುಳ್ಳವನಾದ್ರಿಂದ ಅವನಿಗೆ ಹನುಮಂತ ಅನ್ನೋ ಹೆಸರು ಬಂತು. ಅಂಜನಾದೇವಿ ಆ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡ್ಕೊಂಡಿದ್ರಿಂದ ಆ ಪರ್ವತಕ್ಕೆ ಅಂಜನಾಚಲ ಅಂತ ಹೆಸರು ಬಂತು. ಒಮ್ಮೆ ಶೇಷಾಚಲ, ಒಮ್ಮೆ ಅಂಜನಾಚಲ, ಒಮ್ಮೆ ವೆಂಕಟಾಚಲ ಇತ್ಯಾದಿ ನಾನಾ ಹೆಸರುಗಳಿಂದ ಅದು ಪ್ರಸಿದ್ಧಿಯಲ್ಲಿದೆ. ಹೀಗೆ ಆ ಭವಿಷ್ಯ ಪುರಾಣ ಇರಬೇಕು ಪ್ರಾಯ. ಭವಿಷ್ಯ ಪುರಾಣದ ಅಥವಾ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಂತೆ ಆ ವೆಂಕಟಾಚಲ ಮಹಾತ್ಮದಂತೆ ಆ ಕಥೆಯನ್ನು ನಾವು ಕೇಳಿದ್ದೀವಿ. ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಆ ಹನುಮಂತನ ಜನ್ಮವನ್ನು ನಾವು ಗಮನಿಸಬೇಕು. ಶೌರ್ಯಂ ದಾಕ್ಷ್ಯಂ ಬಲಂ ಧೈರ್ಯಂ ಪ್ರಾಜ್ಞತಾ ನಯ ಸಾಧನಂ ವಿಕ್ರಮಶ್ಚ ಪ್ರಭಾವಶ್ಚ ಹನುಮತಿ ಕೃತಾಲಯ. ಪರಾಕ್ರಮ, ಸಾಮರ್ಥ್ಯ, ಧೈರ್ಯ, ಬುದ್ಧಿ, ಕಾರ್ಯನೀತಿ, ಪರಾಕ್ರಮ ಇವೆಲ್ಲವಕ್ಕೂ ಕೂಡ ಮೂಲ ಆಶ್ರಯ ಹನುಮಂತ ಅಂದ್ರೆ. ಹಾಗಾಗಿ ವಾಲಿ ಮತ್ತು ಸುಗ್ರೀವರು ಎಷ್ಟೇ ಮಹಾಪರಾಕ್ರಮಶಾಲಿಗಳಾಗಿದ್ರು, ವಾಲಿಯು ರಾವಣನನ್ನೇ ಸೋಲಿಸಿದವನಾಗಿದ್ರು ಕೂಡ ಹನುಮಂತನಿಗೆ ಸಮಾನವಾದ ಬಲ ಅವನದ್ದಾಗಿರ್ಲಿಕ್ಕಿಲ್ಲ. ಇದು ನನ್ನ ಆಲೋಚನೆ ಅಂದ ರಾಮ. ಹಿಂದೆ ಆ ಕಪಿ ಸೈನ್ಯ ಎಲ್ಲ ಸೀತೆಯನ್ನು ಅನ್ವೇಷಣೆ ಮಾಡ್ಲಿಕ್ಕೆ ಹೋದಾಗ ಅಪಾರವಾದ ಸಾಗರವನ್ನು ನೋಡಿ ಇಡೀ ಕಪಿ ಸೈನ್ಯ ಎಲ್ಲ ತತ್ತರಿಸಿ ಹೋಗಿತ್ತು. ಆದರೆ ಆತ ಮಾತ್ರ ಹೆದರದೆ 100 ಯೋಜನ ವಿಸ್ತಾರವಾಗಿದ್ದಂತಹ ಸೈನ್ಯವನ್ನೇ ಸಮುದ್ರವನ್ನೆಲ್ಲ ದಾಟಿ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಿ ಸೀತೆಯನ್ನ ಸಂದರ್ಶನ ಮಾಡಿದ. ರಾವಣನ ವಿಸ್ತಾರವಾದಂತಹ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿದ. ಇಡೀ ಲಂಕಾನಗರವನ್ನೇ ಕೂಡ ಸುಟ್ಟು ಹಾಕಿದ. ನಕಾಲಸ್ಯ ನ ಶಕ್ರಸ್ಯ ನ ವಿಷ್ಣೋರ್ ವಿತ್ತಪಸ್ಯ ಚ ಕರ್ಮಾಣಿ ತಾನಿ ಶ್ರೂಯಂತೆ ಯಾನಿ ಯುದ್ಧೇ ಹನುಮತಃ. ಯುದ್ಧರಂಗದಲ್ಲಿ ಹನುಮಂತ ಏನು ಪರಾಕ್ರಮ ಪ್ರದರ್ಶನ ಮಾಡಿದ್ದ, ಅಂತಹ ಪರಾಕ್ರಮವನ್ನು ನಾವು ಯಮನ ವಿಷಯದಲ್ಲೂ ನೋಡಿಲ್ಲ. ಯಮನೂ ಕೂಡ ಅಂತಹ ಪರಾಕ್ರಮ ಪ್ರದರ್ಶನ ಮಾಡಿಲ್ಲ, ಇಂದ್ರ ಪ್ರದರ್ಶನ ಮಾಡಿಲ್ಲ, ಆಮೇಲೆ ಕುಬೇರನು ಕೂಡ ಪ್ರದರ್ಶನ ಮಾಡಿಲ್ಲ. ಹಾಗಾಗಿ ಹನುಮಂತನ ಜೀವನ ಚರಿತ್ರೆಯನ್ನು ನನಗೆ ನೀವು ವಿಸ್ತಾರವಾಗಿ ಹೇಳಿ ಅಂತ ರಾಮ ಪ್ರಶ್ನೆ ಮಾಡಿದ್ದ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 35ನೇ ಸರ್ಗದಲ್ಲಿ ಆ ಕಥೆ ಇದೆ.
ರಾಮನೇ, ನೀನು ಹೇಳಿದಂಥ ಸಂಗತಿಗಳೆಲ್ಲ ಸತ್ಯ ಇದೆ. ಬಲ, ವೇಗ ಈ ಯಾವ ವಿಷಯದಲ್ಲಿಯೂ ಕೂಡ ಆ ಹನುಮಂತನಿಗೆ ಸಮಾನನಾದಂಥ ವ್ಯಕ್ತಿಯೇ ಇರಲಿಲ್ಲ. ಬಾಲ್ಯದಲ್ಲೇ ಅದ್ಭುತವಾದಂತಹ ಕಾರ್ಯಗಳನ್ನು ಆತ ಮಾಡಿದ್ದ. ಆದರೆ ಕೆಲವು ಮುನಿಗಳು ಆತನಿಗೆ ಶಾಪ ಕೊಟ್ಟಿದ್ದಾದ್ರಿಂದ ತನ್ನಲ್ಲಿರುವಂತಹ ನೈಜವಾದ ಬಲದ ಅರಿವು ಆತನಿಗೆ ಇರಲಿಲ್ಲ. ಎಷ್ಟೋ ದಿವಸ ಕಾಲ ತನ್ನಲ್ಲಿರುವಂಥ ಶಕ್ತಿಯನ್ನು ಆತ ತಿಳಿದುಕೊಳ್ಳದೆ ಸುಮ್ಮನೆ ಇದ್ದು ಬಿಟ್ಟಿದ್ದ. ಸುಮೇರು ಅನ್ನೋ ಹೆಸರಿನ ಒಂದು ಪರ್ವತ ಇದೆ. ಅದು ಬಂಗಾರಮಯವಾದಂಥ ಪರ್ವತ, ಸೂರ್ಯ ಕೊಟ್ಟಂಥ ವರಕ್ಕನುಸಾರವಾಗಿ. ಆ ಪರ್ವತದಲ್ಲಿ ಈ ಹನುಮಂತನ ತಂದೆಯಾದಂಥ ಕೇಸರಿ ಅನ್ನುವನು ರಾಜ್ಯವಾಳ್ತಾ ಇದ್ದ ಹಿಂದೆ. ಅಂಜನಾ ಅನ್ನೋ ಹೆಸರಿನ ಪತ್ನಿ ಆತನಿಗಿದ್ಲು. ಆ ಅಂಜನಾದೇವಿಯಲ್ಲೇ ಈ ಕೇಸರಿಗೆ ಶ್ರೇಷ್ಠನಾದಂಥ ಈ ಹನುಮಂತ ಅನ್ನುವಂಥ ಮಗ ಜನಿಸಿದ. ಅಂಜನಾಳ ಮಗ ಆದ್ರಿಂದ ಅವನಿಗೆ ಆಂಜನೇಯ ಅಂತ ಹೆಸರು. ಕೇಸರಿ ಅನ್ನೋ ಹೆಸರಿನ ಕಪಿ ಏನಿದ್ದ ಅವನಿಗೆ ಇಬ್ಬರು ಪತ್ನಿಯರಿದ್ರು ಅಂತ ಆನಂದ ರಾಮಾಯಣ ಹೇಳೋದಿದೆ. ಒಬ್ಬಳಿಗೆ ಅವಳಲ್ಲಿ ಅಂಜನಿ ಅಂತ ಹೆಸರು. ಅವಳ ಕೈಯಲ್ಲಿ ಒಂದು ಪಾಯಸದ ತುಂಡು ಬಂದು ಬಿತ್ತು ಒಂದು ಕಾಲದಲ್ಲಿ. ಆ ಕೇಸರಿ ಅನ್ನುವಂಥ ಕಪಿಗೆ ಇಬ್ಬರು ಏನು ಪತ್ನಿಯರಿದ್ರಲ್ಲ, ಅವರಿಬ್ಬರು ಕಾಡಿನಲ್ಲಿ ಸಂಚಾರ ಮಾಡ್ಲಿಕ್ಕೆ ಹೋದಾಗ ಅವಳ ಕೈಯಲ್ಲಿ ಒಂದು ಪಾಯಸ ಬಂದು ಬಿತ್ತು. ಅದರಿಂದ ಅವಳ ಹನುಮಂತನನ್ನು ಹೆತ್ತಳು ಅಂತ ಆನಂದ ರಾಮಾಯಣ ತಿಳಿಸ್ತದೆ. ಆ ಪಾಯಸದ ತುಂಡು ಯಾವುದಂದ್ರೆ, ಹಿಂದೊಮ್ಮೆ ಈ ದಶರಥ ಪುತ್ರಕಾಮೇಷ್ಟಿಯನ್ನು ಮಾಡಿದಾಗ ಅವನಿಗೆ ಪಾಯಸ ಸಿಕ್ಕಿತ್ತಲ್ಲ, ಅದೊಂದು ಕೌಸಲ್ಯಗೊಂದು ಭಾಗ, ಸುಮಿತ್ರೆಗೊಂದು ಭಾಗ, ಕೈಕೇಯಿಗೆ ಒಂದು ಭಾಗ, ಹೀಗೆಲ್ಲ ಹೋಗಿತ್ತಲ್ಲ. ಕೈಕೇಯಿಯಲ್ಲಿದ್ದಂಥ ಭಾಗವನ್ನ ಒಂದು ಹದ್ದು ಅಪಹಾರ ಮಾಡಿತ್ತು ಅನ್ನೋ ಸುದ್ದಿಯನ್ನು, ಆ ಕಥೆಯನ್ನು ಅಲ್ಲಿ ಕೇಳಿದ್ವಿ. ಹದ್ದು ಅಪಹಾರ ಮಾಡಿ ಆ ಪಾಯಸದ ಒಂದು ತುಣುಕನ್ನ ಈ ಅಂಜನಾದೇವಿಯಲ್ಲಿ ತಂದು ಹಾಕಿತು. ಹಾಗಾಗಿ ಯಾವ ಭಗವಂತನ ವಿಶೇಷ ಸನ್ನಿಧಾನದಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನಾದಿಗಳು ಜನಿಸಿದ್ರು, ಅಂಥದೇ ವಿಶಿಷ್ಟವಾದ ಶಕ್ತಿಯನ್ನು ಪಡೆದುಕೊಂಡು ಹನುಮಂತನು ಕೂಡ ಜನಿಸಿದ ಅನ್ನೋದನ್ನ ಈ ಆನಂದ ರಾಮಾಯಣದಲ್ಲಿ ನಾವು ನೋಡ್ತೀವಿ. ಏತಸ್ಮಿನ್ನಂತರೇ ತತ್ರ ಮಾರ್ಜಾರಾಸ್ಯ ಸಮಾಗತ. ಆ ಇಬ್ಬರು ಪತ್ನಿಯರು ಕೂಡ ಕಾಡಿನಲ್ಲಿ ಹಾಗೆ ಸಂಚಾರವನ್ನು ಮುಂದುವರಿಸಿದರು. ವಾಯು ಅಲ್ಲಿಗೆ ಬಂದ. ಅಂಜನಿಯಲ್ಲಿ, ಆ ಅಂಜನಾದೇವಿಯಲ್ಲಿ ತನ್ನ ತೇಜಸ್ಸನ್ನ ಆತ ಹಾಕಿದ. ಹಾಗೆ ನಿರುತಿಯು ಕೂಡ ಅಲ್ಲಿಗೆ ಬಂದ. ಆ ನಿರುತಿ ಎನ್ನುವನು ಅಂಜನಾ ದೇವಿಯ ಜೊತೆಗಾರರಾಗಿದ್ದಂಥ ಮತ್ತೊಬ್ಬಳಿದ್ದಲ್ಲ, ಕೇಸರಿಯ ಪತ್ನಿ, ಅವಳಲ್ಲಿ ತನ್ನ ತೇಜಸ್ಸನ್ನ ಅನುಗ್ರಹಿಸಿದ. ಹಾಗಾಗಿ ಆ ಮೊದಲನೆಯವಳಿಂದ ಮರುತನ ಮಗನಾದಂತಹ ಮಾರುತಿ ಅನಿಸ್ಕೊಂಡಿರುವಂತಹ ಹನುಮಂತ ಹುಟ್ಟಿದ ಅಂಜನಾದೇವಿಯಿಂದ. ಮಾರ್ಜಾರ್ಯ ಸಮಭೂದ್ಘೋರ ಪಿಶಾಚ ಗರ್ಗರ ಸ್ವನಃ. ಮತ್ತೊಬ್ಬಳೇನಿದ್ದಾಳಲ್ಲ, ಅವಳು ಮಾರ್ಜಾರಾಸ್ಯ, ಬೆಕ್ಕಿನ ಮುಖದವಳಾಗಿದ್ಲು ಅಂತ ಕೂಡ ಒಂದು ವರ್ಣನೆ ಇದೆ. ಅವಳಲ್ಲಿ ವಿಕಾರವಾದಂತಹ ಕೆಟ್ಟ ಸ್ವರ ಇದ್ದಂತಹ ಒಂದು ಪಿಶಾಚಿ ಹುಟ್ಟಿತು. ಹನುಮಂತ ಹುಟ್ಟಿದ ದಿನ ಏನಿದೆ, ಕೆಲವು ಕಲ್ಪಗಳ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಮತ್ತು ಕೆಲವು ಕಲ್ಪಗಳ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ, ಹೀಗೆ ಎರಡೂ ತಿಥಿಗಳನ್ನು ಕೂಡ ಇಟ್ಕೊಳ್ಬಹುದು. ಚೈತ್ರ ಮಾಸಿ ಸಿತೇ ಪಕ್ಷೆ ಹರಿದಿನ್ಯಾಂ ಮಘಾದಿದೆ, ಮಘಾ ನಕ್ಷತ್ರದಲ್ಲಿ. ಮಘಾ ನಕ್ಷತ್ರದಿಂದ ಸಿಂಹರಾಶಿಗೆ ಸಂಬಂಧಪಟ್ಟಂತ ನಕ್ಷತ್ರ. ಹೀಗೆ ಆ ವಿಶಿಷ್ಟವಾದಂತಹ ಪರಾಕ್ರಮ ಅವನಿಗಿತ್ತು ಅನ್ನೋದನ್ನ ಆ ಹಿನ್ನೆಲೆಯಲ್ಲಿ ನಾವು ನೋಡಬಹುದು. ಮಹಾಚೈತ್ರಿ ಪೂರ್ಣವಾಯ ಸಮುತ್ಪನ್ನೋ ಅಂಜನೀಸುತಃ ವದಂತಿ ಕಲ್ಪಭೇದೇನ. ಮತ್ತೊಂದು ಕಲ್ಪದ ಅನುಸಾರವಾಗಿ ಚೈತ್ರ ಮಾಸದ ಹುಣ್ಣಿಮೆಯಿಂದ ಕೂಡ ಹುಟ್ಟಿದ ಅನ್ನೋದನ್ನ ಆ ವಾಲ್ಮೀಕಿ ರಾಮಾಯಣದ ಅನುಸಾರವಾಗಿ ಮತ್ತು ಆನಂದ ರಾಮಾಯಣದ ಅನುಸಾರವಾಗಿ ಆ ಹನುಮಂತನ ಜನನವನ್ನು ನಾವು ಇವತ್ತು ಗಮನಿಸಿದ್ದೇವೆ.